ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ವಾಸಿಯಾಗಿ 6 ದಿನ. ಈ ಮಧ್ಯೆ ಅಭಿಮಾನಿಗಳು ಕೂಡ ದರ್ಶನ್ ಅವರನ್ನ ನೋಡಬೇಕು ಅಂತ ಪರಪ್ಪನ ಅಗ್ರಹಾರ ಜೈಲಿನತ್ತ ಬರ್ತಾ ಇರುವಂತಹದ್ದು ದಿನ ಕಳೆದಂತೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇವತ್ತು ಕೂಡ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಒಬ್ಬ ಯುವತಿ ದರ್ಶನ್ ಅವರನ್ನ ನೋಡಬೇಕು ಅಂತ ಪರಪ್ಪನ ಅಗ್ರಹಾರ ಜೈಲಿನ ಗೇಟ್ ಬಳಿ ಸುಮಾರು ಹೊತ್ತು ನಿಂತರು. ಇಲ್ಲ, ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋಲ್ಲ. ಜೈಲಾಧಿಕಾರಿಗಳ ಬಳಿ ದರ್ಶನ್ ಅವರೇ ಹೇಳಿದ್ದಾರೆ, ನಾನು ಯಾರನ್ನೂ ಭೇಟಿ ಮಾಡಲ್ಲ. ಅದು ಅಭಿಮಾನಿಗಳಿರಬಹುದು, ಸ್ನೇಹಿತರಿರಬಹುದು, ಅಥವಾ ಇಂಡಸ್ಟ್ರಿಯಲ್ ಇರುವಂತಹ ಯಾರೇ ವ್ಯಕ್ತಿಗಳಿರಬಹುದು, ನನ್ನನ್ನು ಭೇಟಿ ಮಾಡ್ತೀನಿ ಅಂದರೆ ಅವಕಾಶ ಮಾಡಿಕೊಡಬೇಡಿ ಅಂತ. ಸೊ ಅದರ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳು ಕೂಡ ಆ ಮೆಸೇಜನ್ನ ಈಗ ಹೊರಕ್ಕೆ ಹಾಕಿದ್ದಾರೆ. ಇದ್ಯಾವುದನ್ನು ಕೇಳೋ ಸ್ಥಿತಿಯಲ್ಲಿ ಅಭಿಮಾನಿಗಳಿದ್ದ ಹಾಗೆ ಕಾಣಿಸ್ತಾ ಇಲ್ಲ. ಯುವತಿಯೊಬ್ಬಳು ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದರು. ದರ್ಶನ್ ಅವ್ರನ್ನ ನೋಡಬೇಕು, ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ಜೈಲು ಸಿಬ್ಬಂದಿಗಳು ಇಲ್ಲ, ಅವಕಾಶ ಇಲ್ಲ, ಆ ರೀತಿಯಾಗಿ ವಿಚಾರಣಾಧೀನ ಕೈದಿಗಳನ್ನ ವಿಸಿಟ್ ಮಾಡಲಿಕ್ಕೆ ಮತ್ತು ದರ್ಶನ್ ಅವರು ಕೂಡ ಯಾರನ್ನೂ ಭೇಟಿ ಮಾಡಲ್ಲ ಅಂತ ಹೇಳಿರೋದ್ರಿಂದ ನೀವು ಸಹಕರಿಸಿ ಅಂತ ಹೇಳಿ ಕಳಿಸಿದ್ರಿಂದ ನಿರಾಸೆಯಾಗಿ ಅಲ್ಲಿಂದ ಹೊರಕ್ಕೆ ನಡೆದಿದ್ದಾರೆ ಯುವತಿ. ದರ್ಶನ್ ಭೇಟಿಗಾಗಿ ದಿನನಿತ್ಯ ಒಂದಲ್ಲ ಒಂದು ಊರುಗಳಿಂದ ಅಭಿಮಾನಿಗಳು ಬರ್ತಾನೆ ಇದ್ದಾರೆ. ಜೈಲಿನ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ನಾವು ದರ್ಶನ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ನಿನ್ನೆ ಕೂಡ ಓರ್ವ ಯುವತಿ, ಸೊ ಆಕೆ ಕೂಡ ಬಂದಿದ್ಲು ಭೇಟಿಗೆ ಅವಕಾಶ ಕೊಡಿ ಅಂತ. ಇದನ್ನೆಲ್ಲ ಗಮನಿಸಿ ನಂತರದಲ್ಲಿ ದರ್ಶನ್ ಕೂಡ ಆ ಮೆಸೇಜನ್ನು ಜೈಲಾಧಿಕಾರಿಗಳ ಮೂಲಕ ಹೊರಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಂಬರೀಶ್, ದರ್ಶನ್ ಅವ್ರನ್ನ ನೋಡಬೇಕು ಅಂತ ಅಭಿಮಾನಿಗಳಿಗೆ ಸಹಜವಾಗಿ ಆಸೆ ಇರುತ್ತೆ, ಅವ್ರು ಹೇಗಿದ್ದಾರೆ ತಿಳ್ಕೊಳ್ಳೋಣ ಅಂತ. ಅದಕ್ಕೆ ಅವಕಾಶ ಇಲ್ಲ ಅನ್ನೋದು ಗೊತ್ತಿದ್ದು ಕೂಡ ಪರಪ್ಪನ ಅಗ್ರಹಾರ ಜೈಲ್ ಕಡೆ ಬರ್ತಾನೆ ಇದ್ದಾರಾ? ಖಂಡಿತ ದಿವ್ಯಾ, ಈಗಾಗಲೇ ದರ್ಶನ್ ಜೈಲು ಪಾಲಾಗಿರೋ ಹಿನ್ನೆಲೆ ಸಾಕಷ್ಟು ಜನ ಅಭಿಮಾನಿಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಹ ಪರಪ್ಪನಗರ ಜೈಲಿನತ್ತ ಬರ್ತಾ ಇರುವಂತದ್ದು. ಆದ್ರೂ ಸಹ ಒಂದ್ ಕಡೆಗೆ ಜೈಲಿನ ಬಳಿ ಬರುವಂತದ್ರಲ್ಲಿ ಅತಿ ಹೆಚ್ಚು ಜನ ಅಂತಂದ್ರೆ ಏನು ಅಂಗವಿಕಲರು ಇರ್ಬೋದು ಅಥವಾ ಯುವತಿಯರು ಸಹ ಬರ್ತಾ ಇದ್ದಾರೆ. ಇನ್ನು ಪಾವಗಡದಿಂದ ಸಹ ಒಂದು ಮಹಿಳೆಯರು ಒಂದು ಗುಂಪು ಬಂದು ಜೈಲು ಬಳಿ ದರ್ಶನ ಭೇಟಿಗೆ ಅವಕಾಶ ಕೊಡಿ ಅಂತೇಳಿ ಕೇಳ್ತಾ ಇದ್ರು. ಈ ಎಲ್ಲಾ ವಿಚಾರದಲ್ಲೂ ಸಹ ನಿನ್ನೆ ಒಂದು ಯುವತಿ ಒಂದು ಪೋಷಕರ ಬಳಿ ಜೊತೆಲೇ ಬಂದು ದರ್ಶನ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಆ ಯುವತಿ ಕೇಳ್ತಿದ್ಲು. ಆದ್ರೆ ಪೊಲೀಸರು ಯಾವುದಕ್ಕೂ ಸಹ ಅಭಿಮಾನಿಗಳಿಗಿರ್ಬೋದು ಅಥವಾ ಯಾರೇ ಬಂದ್ರು ಸಹ, ಈಗ ನಟ ನಟಿಯರು ಬಂದ್ರು ಸಹ ಅವಕಾಶ ಇಲ್ಲ, ದರ್ಶನ ಖುದ್ದು ಯಾರಿಗೂ ಭೇಟಿಗೆ ಅವಕಾಶ ಮಾಡೋದು ಬೇಡ ಅಂತೇಳಿ ಜೈಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಹಾಗಾಗಿ ಯಾರನ್ನೂ ಒಳಗಡೆ ಬಿಡಲ್ಲ ಅಂತೇಳಿ ವಾಪಸ್ ಕಳಿಸುವಂತ ಕೆಲಸ ಆಗ್ತಿದೆ. ಆ ಸಂಬಂಧಪಟ್ಟಂಗೆ ನಿನ್ನೆ ದರ್ಶನ್ಗೂ ಸಹ ಈ ಒಂದು ವಿಚಾರ ಗೊತ್ತಾಗಿ ಸಂಪೂರ್ಣವಾಗಿ ಅಂದ್ರೆ ಯಾರೇ ಬಂದ್ರು ಸಹ ಅಭಿಮಾನಿಗಳು ಜೈಲು ಬಳಿ ಬರೋದು ಬೇಡ, ಸಂಪೂರ್ಣವಾಗಿ ಅವ್ರು ಬಂದು ಇಲ್ಲಿನ ನಿರಾಸೆಯಿಂದ ವಾಪಸ್ ಹೋಗುವಂತ ಕೆಲಸ ಆಗೋದು ಬೇಡ. ಹಾಗಾಗಿ ಎಲ್ಲರಿಗೂ ಸಹ ಒಂದು ಮಾಹಿತಿಯನ್ನ ತಲುಪಿಸಿ ಅಂತೇಳಿ ಜೈಲಾಧಿಕಾರಿಗಳ ಮುಖಾಂತರ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇನ್ನು ಈಗಾಗಲೇ ದರ್ಶನ್ ಮನವಿ ಮಾಡಿಕೊಂಡ್ರು ಸಹ ಬೆಳಗ್ಗೆಯಿಂದ ಕೆಲವರು ಅಭಿಮಾನಿಗಳು ಜೈಲು ಗೇಟ್ ಹತ್ರ ಬರೋದು, ಮಾಮೂಲಿ ಅವರು ಸೆಲ್ಫಿಯನ್ನು ತೆಗೆದುಕೊಳ್ಳೋದು ಮತ್ತು ಅಲ್ಲಿ ಪೊಲೀಸರ ಬಳಿ ಒಬ್ರು ಇಬ್ರು ಹೋಗಿ ವಿಚಾರಣೆ ಮಾಡಿ ನಮಗೆ ಅವಕಾಶ ಸಿಗ್ತದಾ ಅನ್ನೋ ಮಾಹಿತಿಯನ್ನ ಪೊಲೀಸರ ಬಳಿ ಕೇಳ್ತಾ ಇರೋದು ಕಂಟಿನ್ಯೂ ಆಗ್ತಾನೆ ಇದೆ. ಆದ್ರೂ ಸಹ ನಾಳೆ ಇನ್ನಷ್ಟು ರಜಾ ಇರೋ ಕಾರಣಕ್ಕೆ ಶನಿವಾರ ಮತ್ತು ಭಾನುವಾರ ಇನ್ನಷ್ಟು ಅಭಿಮಾನಿಗಳು ಜೈಲ್ ಕಡೆ ಬರೋ ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ. ದರ್ಶನ್ ಅವ್ರನ್ನ ನೋಡಬೇಕು ಅನ್ನುವಂತಹ ಸಹಜ ಕುತೂಹಲ ಇರುತ್ತೆ. ಆದರೆ ಅಲ್ಲೇನೋ ಸಿನಿಮಾ ಶೂಟಿಂಗ್ ನಡೀತಾ ಇಲ್ಲ ಅಥವಾ ಅವರ ಒಂದು ಹುಟ್ಟು ಹಬ್ಬನೋ ಇತ್ಯಾದಿನೋ ಅಲ್ಲ. ಮನೆಯಿಂದ ಹೊರಗೆ ಬಂದು ಅವರು ಕೈ ಬೀಸಿ ಎಲ್ರಿಗೂ ನಮಸ್ಕಾರ ಮಾಡಲಿಕ್ಕೆ ಅವರಿರೋದು ಜೈಲಿನಲ್ಲಿ ಒಂದು ಕೊಲೆ ಕೇಸ್ನ ಹಿನ್ನೆಲೆಯಲ್ಲಿ. ಸೊ ಇದನ್ನು ಅಭಿಮಾನಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು. ಅವ್ರವ್ರ ಕುಟುಂಬಕ್ಕೆ ಹೇಳಿದ್ದಾರೆ, 6 ತಿಂಗಳು ಇಂತಹ ಕಷ್ಟ ಸ್ಥಿತಿಯಲ್ಲಿ ನಾವು ಇರಲೇಬೇಕಾಗಿದೆ, ದೂರ ಆಗಿರಲೇಬೇಕಾಗಿದೆ, ಸಹಿಸ್ಕೊಳ್ಳೋಣ, ಮತ್ತೆ ಮತ್ತೆ ಬರಬೇಡಿ ಅಂತ. ಇನ್ನು ಅಭಿಮಾನಿಗಳಿಗೆ ಅವಕಾಶ ಸಿಗುತ್ತಾ? ಜೈಲಾಧಿಕಾರಿಗಳಿಗೆ ಅವ್ರು ಹೇಳಿದ್ದಾರೆ ಖಡಾಖಂಡಿತವಾಗಿ, ಬೇಡ ಯಾರಿಗೂ ಅವಕಾಶ ಮಾಡಿಕೊಡ್ಬೇಡಿ ಅಂತ.